ಪ್ರಧಾನಿ ನರೇಂದ್ರ ಮೋದಿಯವರ ವಿರುದ್ಧವಾಗಿ ಮೆಟಾ ಸಂಸ್ಥೆ ಒಂದಿಷ್ಟು ವಿಡಿಯೋಗಳು ಪ್ರಸಾರ ಮಾಡಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮಾರ್ಕ್ ಜುಗರ್ಬರ್ಗ್ಗೆ ಕ್ಷಮೆಯಾಚನೆ ಮಾಡಿದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ಕೊನೆಗೂ ಮಾರ್ಕ್ ಜುಕರ್ಬರ್ಗ್ ಈಗ ಮಂಡಿ ಊರಿದ್ದಾರೆ. ಫೇಸ್ಬುಕ್ನಿಂದ ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಡಿಲೀಟ್ ಆಯಿತು. ಡಿಲೀಟ್ ಆದ ಬೆನ್ನಲ್ಲೇ ಮೆಟಾ ಸಂಸ್ಥಾಪಕ ಮಾರ್ಕ್ ಜುಕರ್ಬರ್ಗ್ ಈಗ ಕ್ಷಮೆಯಾಚನೆಯನ್ನು ಮಾಡಿದ್ದಾರೆ. ಸಂಸದೀಯ ಸಮಿತಿ ಎಚ್ಚರಿಕೆ ಕೊಟ್ಟಿತ್ತು. ಎಚ್ಚರಿಕೆಯ ಬೆನ್ನಲ್ಲೇ ಈಗ ಮೆಟಾ ಕ್ಷಮೆಯಾಚನೆ ಅಂದರೆ ಮಾರ್ಕ್ ಜುಕರ್ಬರ್ಗ್ ಈಗ ಕ್ಷಮೆಯಾಚಿಸಿದ್ದಾರೆ. ಫೇಸ್ಬುಕ್ನಿಂದ ಮೋದಿ ವಿಡಿಯೋ ತೆಗೆದುಹಾಕಿದ ನಂತರ 3 ದಿನಗಳ ಗಡುವನ್ನು ಕೇಂದ್ರ ಕೊಟ್ಟಿತ್ತು. ನಿಶಿಕಾಂತ್ ದುಬೆ ಸೂಚನೆ ಕೊಟ್ಟಿದ್ದರು, ಸಂಸದೀಯ ಸ್ಥಾಯಿ ಸಮಿತಿಯ ಅಧ್ಯಕ್ಷ. ಅದಾದ ಬೆನ್ನಲ್ಲೇ ಈಗ ಕಾನೂನು ಕ್ರಮದ ಎಚ್ಚರಿಕೆ ಕೂಡ ಕೊಟ್ಟಿದ್ದರು. ನೀವೇನಾದರೂ ಕ್ಷಮೆ ಯಾಚಿಸಲಿಲ್ಲ ಅಂದರೆ ಕಾನೂನಾತ್ಮಕವಾಗಿ ನಾವು ಕ್ರಮ ತೆಗೆದುಕೊಳ್ತೀವಿ ಅಂತ. ಇದೆಲ್ಲ ಸುಮ್ಮನೆ ರಿಸ್ಕ್ ಬೇಡ, ಒಂದಿಷ್ಟು ಕಾನೂನು ಗೋಜಲುಗಳಿಗೆ ಒಳಗಾಗೋದು ಬೇಡ ಅನ್ನುವಂತಹ ನಿರ್ಧಾರಕ್ಕೆ ಬಂದರು ಅಂತ ಕಾಣಿಸುತ್ತೆ. ಫೇಸ್ಬುಕ್ನ CEO ಮಾರ್ಕ್ ಜುಕರ್ಬರ್ಗ್ ಈಗ ಕ್ಷಮೆಯಾಚಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಹಜವಾಗಿ ಈ ಫೇಸ್ಬುಕ್ ಬಳಕೆದಾರರಿಂದ ಒಂದಿಷ್ಟು ಎಡವಟ್ಟುಗಳು ಆಗ್ತಾ ಇರ್ತದೆ. ಒಂದಿಷ್ಟು ಬೇರೆ ಬೇರೆ ಮೆಸೇಜ್ಗಳು ಪಾಸ್ ಆಗ್ತಾ ಇರುವಂಥದ್ದು, ಅಂದರೆ ಅದು ನೆಗೆಟಿವ್ ಆಗಿ ಬೇರೆಯವರಿಗೆ ಅದು ತಲುಪ್ತಾ ಇರುವಂಥದ್ದು ಗೊತ್ತಾಗ್ತಾ ಇದೆ. ಅದು ಪ್ರಧಾನಿಯಂತಹ ಹುದ್ದೆಯಲ್ಲಿದ್ದಂಥ ನರೇಂದ್ರ ಮೋದಿಯವರು ಅಥವಾ ಯಾರೇ ಒಬ್ಬ ಜನಪ್ರತಿನಿಧಿಗಳ ಆ ಒಂದು ವಿಚಾರದಲ್ಲಿ ಯಾವುದೇ ಒಂದು ಈ ಸೋಷಿಯಲ್ ಮೀಡಿಯಾ ಸಂಸ್ಥೆಯವರು ಭಾಳ ಹುಷಾರಾಗಿರಬೇಕಾಗ್ತದೆ. ಬಳಕೆದಾರರು ಇದರಿಂದ ಒಂದಿಷ್ಟು ಸಾಕಷ್ಟು ಸಿಕ್ಕಾಕೊಳ್ತಾ ಇದ್ರು. ಈಗ ಇದರ ಸಂಸ್ಥಾಪಕ, ಇದರ CEO ಮಾರ್ಕ್ ಜುಕರ್ಬರ್ಗ್ಗೆ ಸಂಕಷ್ಟ ಎದುರಾಗಿದ್ದು, ಒಂದು ಕಡೆ ಕುತೂಹಲ, ಮತ್ತೊಂದು ಕಡೆ ಇವಾಗ ಅವರಿಗೆ ಕ್ಷಮೆಯಾಚಿಸಬೇಕು ಅಂತ ಸೂಚನೆ ಕೊಟ್ಟಿದ್ದು. ಫೇಸ್ಬುಕ್ನಿಂದ ಈಗ ಪ್ರಧಾನಿ ಮೋದಿ ವಿಡಿಯೋ ಡಿಲೀಟ್ ಆಗಿದೆ. ಮೆಟಾ ಸಂಸ್ಥಾಪಕ ಮಾರ್ಕ್ ಜುಕರ್ಬರ್ಗ್ ಈಗ ಕ್ಷಮೆಯಾಚನೆ ಕೂಡ ಮಾಡಿದ್ದಾರೆ. ಅವರಿಗೆ 3 ದಿನಗಳ ಸಮಯ ಕೂಡ ಕೊಟ್ಟಿದ್ದರು. ಸಂಸದೀಯ ಸಮಿತಿ ಎಚ್ಚರಿಕೆ ಕೊಟ್ಟಿತ್ತು. ಸಂಸದೀಯ ಸಮಿತಿ ಎಚ್ಚರಿಕೆ ಬೆನ್ನಲ್ಲೇ ಈಗ ಮೆಟಾ ಒಂದು CEO ಏನಿದ್ದಾರಲ್ಲ ಮಾರ್ಕ್ ಜುಕರ್ಬರ್ಗ್ ಅವರು ಕ್ಷಮೆಯಾಚಿಸಿದ್ದಾರೆ. ಫೇಸ್ಬುಕ್ನಿಂದ ಮೋದಿ ವಿಡಿಯೋ ಕೂಡ ತೆಗೆದುಹಾಕಿದ್ರು. ಆಲ್ರೆಡಿ ತೆಗೆದುಹಾಕಿದರೆ ಸಾಕಾಗಲ್ಲ, ಕ್ಷಮೆ ಕೇಳಬೇಕು ಅದರ CEO ಅಂತ ಕೂಡ ಕೇಂದ್ರ ಪಟ್ಟು ಹಿಡ್ಕೊಂಡು ಕೂತಿತ್ತು. ಅದರಲ್ಲಿ ಬಹಳ ಮುಖ್ಯವಾಗಿ ನಿಶಿಕಾಂತ್ ದುಬೆ ಅವರು ಪಟ್ಟು ಹಿಡಿದು ಕೂತ್ಕೊಂಡಿದ್ದರು. ಮತ್ತು ಸಹಜವಾಗಿ ಎಚ್ಚರಿಕೆ ಕೊಟ್ಟಿದ್ದರು, ಕಾನೂನಾತ್ಮಕವಾಗಿ ನೀವು ಹೋರಾಟ ಮಾಡಬೇಕಾಗ್ತದೆ, ಕಾನೂನಾತ್ಮಕವಾಗಿ ನಾವು ಕ್ರಮ ತೆಗೆದುಕೊಳ್ತೀವಿ ಅಂತಲೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಒಂದು ಕಡೆ ಇವಾಗ ಮಾರ್ಕ್ ಜುಕರ್ಬರ್ಗ್ಗೆ ಈಗ ಕ್ಷಮೆಯಾಚಿಸಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಮುಂದೆ ಎದುರಾಗಬಹುದಾದಂಥ ಒಂದು ದೊಡ್ಡ ಸಮಸ್ಯೆಯನ್ನು ಆಲ್ರೆಡಿ ಅದು ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಈ ಸಂದರ್ಭದಲ್ಲಿ. ಯಾಕಂದರೆ ಸಹಜವಾಗಿ ಕೆಲವೊಂದಿಷ್ಟು ಜನಪ್ರತಿನಿಧಿಗಳ ಮತ್ತು ಪ್ರತಿಷ್ಠಿತ ವ್ಯಕ್ತಿಗಳ ವಿಚಾರದಲ್ಲಿ ವಿಡಿಯೋಗಳು ಹರಿದಾಡಿದಂಥ ಸಂದರ್ಭದಲ್ಲಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇರ್ತದೆ. ಯಾಕಂದರೆ ಅವ್ರದ್ದೇ ಒಂದಿಷ್ಟು ಫಾಲೋವರ್ಸ್ ಒಂದು ದೊಡ್ಡ ಪ್ರಮಾಣದಲ್ಲಿ ಇರ್ತದೆ. ಸಹಜವಾಗಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇರ್ತವೆ. ಆಕ್ರೋಶಗಳು ವ್ಯಕ್ತವಾದಂತಹ ಬೆನ್ನಲ್ಲೇ ಅವರಿಗೆ ಒಂದಿಷ್ಟು ಕ್ಷಮೆ ಯಾಚಿಸಬೇಕು ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಒಂದು ಸೂಚನೆ ಆಗಿತ್ತು. ಆ ಸೂಚನೆ ಬೆನ್ನಲ್ಲೇ ಈಗ ಸ್ವತಃ ಫೇಸ್ಬುಕ್ನ CEO ಮಾರ್ಕ್ ಜುಕರ್ಬರ್ಗ್ ಕ್ಷಮೆ ಯಾಚಿಸಿದ್ದಾರೆ.